ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದೆ. ನಾನು ತುಂಬಾ ಚೆನ್ನಾಗಿದೆ. ನೀವೆಲ್ಲ ಹೇಗಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಈವ್ನಿಂಗ್ 6:30 ಆಗಿದೆ. ಸೊ ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಮಾರ್ನಿಂಗಿಂದ ನನಗೆ ಮಾಡಬೇಕು ಅಂತ ಮಾಡೋಣ ಅಂದರೆ ನನಗೆ ಆಗಲೇ ಇಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಹಾಗಾಗಿ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ರೆಡಿ ಆಗಿದ್ದೀವಿ. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಎಲ್ಲಿಗಿಲ್ಲ, ನಿಮಗೆ ಈ ವಿಡಿಯೋದಲ್ಲಿ ನೋಡ್ಬೋದು ನೀವು. ಸೊ ಫಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇದು ಔಟ್ಫಿಟ್ ನಂದು. ಈಗ ರೆಡಿ ಆಗಿದ್ದೀನಿ. ಇವರಿಬ್ಬರು ಈಗ ರೆಡಿ ಆಗಿದ್ದಾರೆ, ಮಗ ಮಗಳು. ಸೊ ಅವರು ಕಾಲ್ ಮಾತಾಡ್ತಿದ್ದಾರೆ. ಈ ರೆಡಿಯಾಗಿ ಎಲ್ಲಿಗೆ ಹೋಗ್ಬೇಡ ಅಂತ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ಸೊ ಬರ್ಡೇ ಪಾರ್ಟಿಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಬುಯ್ಯೋ ಬರ್ತೀವಲ್ಲ, ಬುಯ್ಯೋ ಬರ್ತೀವಲ್ಲ ಮಗ್ನೆ. ಎಸ್, ಹಾಯ್ ಮಾಡಿ ಎಲ್ಲರಿಗೆ. ಹಾಯ್ ಮಾಡು ಮಗ್ನೆ. ಹಾಯ್, ಬನ್ನಿ ಊಟ ಮಾಡಿ. ಮಮ್ಮು ಪಪ್ಪು ಊಟ ಮಾಡಿ. ವೆರಿ ಗುಡ್. ಪ್ಲೀಸ್ ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವಾಗಾದರೂ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಪಟ್ ಅಂತ ಬಂದುಬಿಡುತ್ತೆ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ವಿಡಿಯೋ. ಹಾಗೆ ಇಲ್ಲಿ ನಾವು ಸ್ಟಾರ್ಟ್ ಆದ್ವಿ ಗಾಯ್ಸ್. ಊಬರ್ ಬಂತು ಕೆಳಗಡೆ. ಆವತ್ತಿನ ದಿನ ತುಂಬ ಮಳೆ ಮೋಡ ಆಗಿತ್ತು. ನಾವು ಬೇಗ ಹೋಗಿ ಬೇಗ ಬರಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ನಮಗೆ ಬೇಗ ಬರೋಕ್ಕಾಗಲಿಲ್ಲ. ಅಲ್ಲಿ ಸ್ವಲ್ಪ ಲೇಟ್ ಆಗಿತ್ತು. ಅವ್ರು ನಮಗೆ ಇನ್ವೈಟ್ ಮಾಡಿದ್ದೆ ಸ್ವಲ್ಪ ಈ ಟೈಮಿಗೆ ಅಂತ ಹೇಳಿದರು. ಆ ಟೈಮ್ ನಮಗೆ ತುಂಬ ಲೇಟ್ ಅಂತ ಅನ್ನಿಸ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಅದೇ ಟೈಮ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಹೋಗೋಷ್ಟರೊಳಗೆ ಸ್ವಲ್ಪ ಲೇಟ್ ಆಯಿತು. ಅಲ್ಲಿ ರೀಚ್ ಆಗೋಷ್ಟರೊಳಗೆ ಮಳೆನೂ ಸ್ಟಾರ್ಟ್ ಆಗೋಗಿತ್ತು. ಸ್ವಲ್ಪ ಜಿನಿ ಅಂತ ಇಟ್ಕೊಂಡಿತ್ತು ಮಳೆ. ನಾವಿಲ್ಲಿ ಹೇಳ್ಕೊತಾ ಇದ್ವಿ, ತುಂಬ ಲೇಟ್ ಆಯ್ತಲ್ಲ, ಇಲ್ಲಿ ನಾವು ಬರೋದು ಮತ್ತೆ ಲೇಟ್ ಆಗುತ್ತೆ. ಇಬ್ಬರು ಮಕ್ಕಳನ್ನ ಇಟ್ಕೊಂಡು ತುಂಬ ತಣ್ಣ ಗಾಳಿ ಬಿಟ್ಕೊಂಡಿತ್ತು. ಹಾಗಾಗಿ ನಾವು ತುಂಬ ಬಿಡೋದು ಬೇಡ, ಅಲ್ಲಿಂದ ಬೇಗನೆ ಬಿಡೋಣ ಅಂತ ಅಂದ್ಕೊಂಡು ಇಲ್ಲಿ ಮಾತಾಡ್ಕೊತಾ ಇದ್ವಿ. ಬಟ್ ಆದರೂ ಸ್ಟಿಲ್ ಅಲ್ಲಿಂದ ಬಿಡೋಕ್ಕೆ ಸ್ವಲ್ಪ ತಡ ಆಗೋಗಿತ್ತು. ಕೇಕ್ ಕಟ್ಟಿಂಗ್ ಎಲ್ಲ ಸ್ವಲ್ಪ ತಡ ಆಗೇ ಆಗುತ್ತಲ್ವ ಗೈಸ್. ಸೊ ಫಂಕ್ಷನ್ ಅಂದಮೇಲೆ ಇದೆಲ್ಲ ಇದ್ದೇ ಇರುತ್ತೆ. ನೋ ಪ್ರಾಬ್ಲಮ್, ನೋ ಇಶ್ಯೂ. ಸೊ ಇಲ್ಲಿ ರೀಚ್ ಆಗಿದ್ದ ತಕ್ಷಣವೇ ನಮ್ಮ ಫ್ರೆಂಡ್ ರಿಸೀವ್ ಮಾಡಿಕೊಂಡು ತುಂಬ ಖುಷಿ ಆಯಿತು ನನಗೆ. ఓ యాద్యా, హాయ్ ఆంటీ వాళ్ళందరికీ హాయ్ చెప్పి డీప్ నుంచే హాయ్ ಎಲ್ಲರಿಗೂ హాయ్. ఇక్కడ కూర్చొని మాది లడ్డు కోసం పెట్టుకుందమ్మా. లడ్డు ఇల్లంత ఓం లడ్డు నేను సేమ్ టైం ఉందంట. ರಿಂಗ್ ತೆಗೀರಿ, ಬೇರೆ ತೆಗೀರಿ, ನಾನೆಲ್ಲ ಕಡೆ ಹೋಗ್ತೀನಿ. ఇక్కడికి వస్తుంది సరేనా? ಎಲ್ಲಿ ಕೊಡ್ತೀನಿ ತಗೋಮ್ಮ, ಕೆಳಗೆ ಕೊಡ್ತೀನಿ ಕೊಡು. ಕರಿ ಬಡ್ಡೆಗಳನ್ನ. ಆದ್ಯಾ, హాయ్ చెప్పు. హాయ్, many more happy returns of the day. థ్యాంక్ యూ. కూర్చో. ಥ್ಯಾಂಕ್ ಯು ಅನು. మా బర్త్డే హ్యాపీ బర్త్డే ಹೇಳು ಮಗನೇ. హ్యాపీ బర్త్డే. హ్యాపీ బర్త్డే టు ಯು. ಹೇಳಬೇಕು, ಕೈ ಕೊಡಬೇಕು, ಕೈ ಕೊಡು.
ಏನಾಯ್ತು ರೀ? ಒಂದು ಐದು ಕೈ ತೊಗೊಂಡಿಲ್ಲ ಡೈರೆಕ್ಟ್ಲ ಡಿನ್ನರ್ ಸೂಪ್ ತರಲ್ಲ ಫಸ್ಟ್ ಸೂಪ್ ತರೋದು ಸ್ಟಾರ್ಟ್ ತರೋದು ರೋಟಿ ತರೋದು ತಿಂಡಿ ಲಾಸ್ಟ್ಗೆ ಅನ್ನ ಕಡ್ಗೆ ಅದು ಮೀಗೆ ಸರಿಪಿಂದಿ ಸಂತಿಗೆ ಅನ್ನಕ್ಕೆ ಜಾಸ್ತಿ ಇಲ್ಲಿ ಅವರು ವಿಶ್ ಮಾಡ್ತಾಯಿದ್ರು ಆದ್ಯಾಗೆ ವಿಶ್ ಮಾಡಿ ಇನ್ನು ಡಿನ್ನರ್ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ವಿತ್ ಸೂಪ್ ಜೊತೆ ನಾವು ಡಿನ್ನರ್ ಸ್ಟಾರ್ಟ್ ಮಾಡಿದ್ವಿ. ಆ ಸೂಪ್ ತುಂಬಾ ಚೆನ್ನಾಗಿತ್ತು. ಅದು ನಾವು ಆರ್ಡ್ರ್ ಮಾಡಿದ್ದು ಸೂಪು ಟೊಮೆಟೊ ಸೂಪ್ ಅನಿಸುತ್ತೆ. ತುಂಬ ರುಚಿಯಾಗಿತ್ತು, ಚೆನ್ನಾಗಿತ್ತು ಸೂಪ್ ಇಲ್ಲಿ. ಅದು ತುಂಬ ಚೆನ್ನಾಗಿತ್ತು. ಮಾತಾಡ್ತಾ ಇದ್ವಿ ಅವಳ ಜೊತೆ, ತುಂಬ ಒದ್ದಾಡ್ತಾ ಇದ್ಲು ಹೊಟ್ಟೆ ಹಾಕ್ಕೊಂಡು ಓಡಾಡೋಕ್ಕೆ. ಸೊ ನಾವಿಲ್ಲಿ ನೋಡಿ ತುಂಬ ಖುಷಿ ಅಂದರೆ ಅವ್ರ ಹತ್ರ ಮಾತಾಡ್ತಾ ಇದ್ವಿ. ತುಂಬ ಜನ ಬಂದಿದ್ದರು. ಆ ಕಡೆ ಟೇಬಲ್ ಈ ಕಡೆ ಟೇಬಲ್ ಆಲ್ಮೋಸ್ಟ್ ಒಂದು 3-4-5-6 ಟೇಬಲ್ಸ್ ಬುಕ್ ಆಗಿದ್ವು ಅಲ್ಲಿ. ತುಂಬ ಚೆನ್ನಾಗಿ ಅನ್ನಿಸ್ತು. ಅವಳು ಆದ್ಯ ತುಂಬಾ ಚೆನ್ನಾಗಿ ರೆಡಿ ಆಗಿದ್ಲು. ಆವತ್ತಿನ ದಿನ ಇವಳು ನನಗೆ ತುಂಬಾ ಹಠನೇ ಮಾಡಿಲ್ಲ. ಸ್ವಲ್ಪ ಊಟ ಮಾಡಬೇಕಾದ್ರಷ್ಟೇ ಹಠ ಮಾಡಿದ್ಲು. ಇವಳು ನನ್ನ ಫ್ರೆಂಡ್ ನಿಖಿತಾ, ನಿಮಗೆ ಗೊತ್ತಿರುತ್ತೆ, ಹಳೆ ವೀಡಿಯೋಸಲ್ಲಿ ನೀವು ನೋಡಿರ್ತೀರಾ. ನಾನು ಆಲ್ರೆಡಿ ಗಿಫ್ಟ್ನ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದೆ. ಅದು ವಿಡಿಯೋ ನಾನು ಮಾಡೋಕ್ಕಾಗಲಿಲ್ಲ. ಸೊ 2 ಡೇಸ್ ಬ್ಯಾಕ್ ಈ ಥರ ಪ್ಲ್ಯಾನ್ ಇಟ್ಕೊಂಡಿದ್ವಿ ಅಂತ ಅಂದ್ಕೊಂಡಿವಲ್ಲ. ಸೊ ನಾನು ಮುಂಚೆನೇ ಪ್ಲ್ಯಾನ್ ಮಾಡ್ಕೊತೀನಿ. ಏನು ಹೋಗ್ತಾ ಇದ್ವಿ ಇಲ್ಲ ಫಸ್ಟ್ ನಾನು ಡಿಸೈಡ್ ಮಾಡ್ಕೊತೀನಿ. ಡಿಸೈಡ್ ಆದಮೇಲೆ ಅದಾದಮೇಲೆ ನಾನು ಏನು ಕೊಡಬೇಕು ಅಂತೇಳಿ ಡಿಸೈಡ್ ಆಗ್ತೀವಿ ನಾವು. ಅದು ಮುಂಚೆ ನಾನು ಪ್ಲ್ಯಾನ್ ಹಿಂಗೆ ಮಾಡ್ಕೊತೀವಿ. ಸೊ ನಾನು 2 ಡೇಸ್ ಬ್ಯಾಕೆ ನಾನು ಗಿಫ್ಟ್ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದೆ. ನನಗೆ ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಗೈಸ್. ಸೊ ತೋರಿಸ್ತೀನಿ ಏನು ಗಿಫ್ಟ್ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಕೊನೆವರೆಗೂ ನೋಡಿ ವಿಡಿಯೋ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಹುಡುಗರು ತುಂಬ ಹಠ ಮಾಡ್ತಾಯಿದ್ರು. ಊಟ ಆಗಿದ ತಕ್ಷಣ ಜ್ಯೂಸ್ ಕುಡಿತಾ ಇದ್ವಿ. ಜ್ಯೂಸ್ ಚೆನ್ನಾಗಿತ್ತು, ಲೇಮ್ ಜ್ಯೂಸು. ಇಲ್ಲೆಲ್ಲ ಸಾಯಿಬಾಬಾ ಫೋಟೋಸ್ ಹಾಕಿದ್ರು. ತುಂಬ ಚೆನ್ನಾಗಿತ್ತು ಸಾಯಿಬಾಬಾ ಫೋಟೋಸಲ್ಲಿ. ಹಾಗಾಗಿ ನಾನು ಚಿಕ್ಕ ಕ್ಲಿಪ್ ತೊಗೊಂಡೆ, ಅಲ್ಲಿ ಚೆನ್ನಾಗಿದ್ದು ಫೋಟೋಸ್ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಇಲ್ಲಿ ಕೇಕ್ಗೆ ರೆಡಿ ಮಾಡ್ತಾ ಇದ್ದಾರೆ, ಕೇಕ್ ಕಟ್ಟಿಂಗ್ಗೋಸ್ಕರ ಇಲ್ಲಿ. Lights went down when you feel lost in your shadow. Don't feel alone, don't scream so loud. We are living in this cruel world. Broken but strong, gotta move on. You're not a bakery of life. Equip my soul, find the real gold. I'll fulfill what I started. ಕೇಕ್ ಕಟ್ಟಿಂಗ್ ಫಂಕ್ಷನ್ ಚೆನ್ನಾಗಾಯಿತು. ಆದ್ಯ ತುಂಬಾ ಚೆನ್ನಾಗಿ ರೆಡಿ ಆಗಿದ್ಲು ಅವಳು. ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿಸಿದ್ರು, ತುಂಬ ಖುಷಿ ಆಯಿತು. ಅಲ್ಲಿಂದ ಸ್ಟಾರ್ಟ್ ಆಗೋಕ್ಕೆ ತುಂಬ ಲೇಟ್ ಆಯಿತು. ಅಷ್ಟರೊಳಗೆ ಹೊರಗಡೆ ಮಳೆ ಸ್ಟಾರ್ಟ್ ಆಗಿತ್ತು ಗೈಸ್. ಸೊ ಆ ಮಳೆಯಲ್ಲೇ ನಾವು ಸ್ಟಾರ್ಟ್ ಆಗಬೇಕಾಗಿತ್ತು. ಊಬರ್ ಬೇಗ ಸಿಗಲಿಲ್ಲ ನಮಗೆ. ಅಲ್ಲಿಂದ ಆಲ್ಮೋಸ್ಟ್ 10:30-11 ಆಗ್ತಾಯಿತ್ತು ಅನಿಸುತ್ತೆ ಅಲ್ಲೇ. ಕೇಕ್ ಕಟ್ಟಿಂಗ್ ನೋಡಿ ತುಂಬ ಚೆನ್ನಾಗಾಯಿತು. ನನ್ನ ಮಗ ಅವನಿಂದ ನಿಂತ್ಕೊಂಡಿದ್ದ, ಅವನು ಈ ಕಡೆ ಸೈಡ್ ಬರ್ತೀನಿ ಅಂದಿಲ್ಲ. ಅವ್ನು ಹ್ಯಾಪಿ ಬರ್ಡೇ ಟು ಯು ಅಂತ ಇದ್ದ ಅವನು. ತುಂಬ ಖುಷಿ ಆಯಿತು. ಅವಳಿಗೆ ನೆಕ್ಸ್ಟ್ ಮಂತ್ ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ. ಎಲ್ಲರೂ ಬ್ಲೆಸ್ ಮಾಡಿ ಅವಳಿಗೆ ತುಂಬ ಚೆನ್ನಾಗಿ ಡೆಲಿವರಿ ಆಗಲಿ, ತಾಯಿ ಮಗು ಇಬ್ಬರು ಸೇಫಾಗಿರಲಿ ಅಂತ ಹೇಳ್ತೀನಿ. ಸೊ ಬರ್ತ್ಡೇ ಪಾರ್ಟಿ ಮುಗಿಸ್ಕೊಂಡು ನಾವು ಮನೆಗೆ ಸ್ಟಾರ್ಟ್ ಆದ್ವಿ.
ಇಲ್ಲಿದೆ ನೋಡಿ ನಾನು ತೊಗೊಂಡಿದ್ದು ಗಿಫ್ಟ್. ಅವಳಿಗೆ 2 days ಬ್ಯಾಗೆ ತೊಗೊಂಡಿದ್ದು ಇದು ನಾನು ಗಿಫ್ಟ್ ವಿತ್ ಚೈನ್ ವಿತ್ ಡಾಲರು. ನಾನು ಆ ವಿಡಿಯೋ ಮಾಡೋಕ್ಕೆ ನನಗೆ ಆಗಲಿಲ್ಲ ಗೈಸ್. 2 days ಬ್ಯಾಗೆ ನಾನು ತೊಗೊಂಡು ಇಟ್ಕೊಂಡಿದ್ದೆ. ಸೊ ಪ್ಲ್ಯಾನ್ ಇತ್ತಲ್ವ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಬರ್ಡೇ ಪಾರ್ಟಿಗೆ. ಸೊ ಹಾಗಾಗಿ ಆದ್ಯಗೆ ಇದು ಚೆನ್ನಾಗಿರುತ್ತೆ ಅಂದ್ಕೊಂಡು ತೊಗೊಂಡಿದ್ವಿ. ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಡಿನ್ನರ್ ಮುಗಿಸ್ಕೊಂಡು ಸೊ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಊಬರ್ ಬೇಗ ಸಿಗಲಿಲ್ಲ ನಮಗೆ. ಆಲ್ರೆಡಿ ಅಲ್ಲಿ ಹೊರಗಡೆ ಮಳೆ ಸ್ಟಾರ್ಟ್ ಆಗೋಗಿತ್ತು. ಟೈಮಲ್ಲಿ ಆಲ್ಮೋಸ್ಟ್ 10-10:30 ಆಗ್ತಾ ಬಂದಿದ್ದಂತ ಅನಿಸುತ್ತೆ. ಸೊ ಊಬರ್ಗೆ ವೆಯ್ಟ್ ಮಾಡ್ತಾಯಿದ್ವಿ. ಇಲ್ಲಿ ಇವಳು ಆಟ ಮಾಡ್ತಾಯಿದ್ಲು ನಮ್ಮ ವೈಶು. ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಜುಟ್ಟೆಲ್ಲ ಕಿತ್ಕೊಂಡು ಕೈಗಿಟ್ಕೊಂಡು ಆಟ ಆಡ್ತಾಯಿದ್ಲು. ಅಲ್ಲೆಲ್ಲ ಅವರೆಲ್ಲ ನೋಡ್ತಾಯಿದ್ರು. ಅವ್ರ ಅಪ್ಪಾಜಿ ಕಸ್ಕೊಂಡು ಜಡೆ ಹಾಕೊಂಡು ಬಾಮ್ಮ ಅಂತಂದರೆ ಅವಳು ಜಡೆನೇ ಹಾಕ್ಸ್ಕೊಂಡಿಲ್ಲ. ಸೊ ಅಲ್ಲಿಂದ ಮನೆಗೆ ರಿಟರ್ನ್ ಆಯಿತು. ಮನೆಗೆ ರೀಚ್ ಆಗಿದ ತಕ್ಷಣ ಫ್ರೆಶ್ ಅಪ್ ಆಗಿ ಅದೊಂಥರ ಫೀಲಿಂಗ್. ಸ್ಯಾರಿ ಡ್ರೆಸ್ ಚೇಂಜ್ ಮಾಡ್ಕೊಂಬಿಟ್ರೆ ಅದೊಂಥರ ಫೀಲಿಂಗ್ ಅಲ್ವಾ ಗಾಯ್ಸ್. ಸೊ ನೈಟ್ ಡ್ರೆಸ್ಸಲ್ಲಿ ಬಂದುಬಿಟ್ರೆ ಸೊ ಟೈಮ್ ನೋಡಿ ಆಲ್ಮೋಸ್ಟ್ 11 ಆಗ್ತಾಯಿದೆ. ಸೊ ತುಂಬ ಟೈರ್ಡ್ ಆಗಿದ್ವಿ. ಅಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಎಂಜಾಯ್ ಮಾಡಿದ್ವಿ. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಗಾಯ್ಸ್ ಕಮೆಂಟ್ ಮಾಡಿ. ಸೊ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈಗೆಲ್ಲ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಹಾಗೆ ಅವರು ಬ್ಯಾಕ್ ಸೈಡಿಂದ ಹೇಳ್ತಾ ಇದ್ದಾರೆ, ಸಾಕು ಟೈಮ್ ಆಯಿತು ಮಲಗು, 11 ಗಂಟೆ ಆಗ್ತಾಯಿದೆ, ಹುಡುಗರು ಮಲಗ್ತಾ ಇದ್ದಾರೆ, ವಿಡಿಯೋ ಮಾಡಿ ಸಾಕು ಅಂತಲೇ ಹೇಳ್ತಾಯಿದ್ರು. ಎಲ್ಲರೂ ಟೈರ್ಡ್ ಆಗಿದ್ವಲ್ಲ, ಸೊ ಹಾಗಾಗಿ ಅವರು ಹಂಗೆ ಹೇಳ್ತಾಯಿದ್ರು. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ವೈಶು ಮನೆಗೆ ಬಂದ್ವಲ್ಲಮ್ಮ. ವೈಶು ಬಂಗಾರ ನೋಡಿಲಿ. ಬಂಗಾರಿ ಹಾಯ್ ಬಾಯ್ ಮಾಡು. ಬಾಯ್.